ನಾ ಅಂತೀನಿ ಬ್ಯಾಸಿಗ್ಯಾಗ ಒಟ್ಟು ಕುರಿಗೆ ಕಟ್ಟಂಗ್ ಕಾಣಿಸ್ತೀರಿ ನೀವು. ಹೌದ್ರಿ ಈಗೇನು 12 ತಿಂಗಳು ಹೊಡಿದೆ. ಅಲ್ಲ ಮಳೆಗಾಲ ಚಳಿಗಾಲ ಏನು ಇಲ್ಲ ಒಟ್ಟು ಬ್ಯಾಸಿಗ್ಯಾಗ ಕುರಿಗೆ ಕೊಳ ಕಟ್ಟುದೇ ಈ ಕಡೆ ಮಳೆಗಾಲ ಬತ್ತಂದ್ರ ಕುರಿಗೆ ಕೊಳ ಕಟ್ಟುದು ಎಲ್ಲಾ ಕಡೆ ನೋಡಿರಿ ಹೌದಿಲ್ರಿ ಅವ. ಹೌದು ಮಿರ್ಗಾ ಮಿಂಚಿದ್ ಚಾಲು ಆತಾರಪ್ಪ. ಈಗ ಎಲ್ಲಿ ಕುರಿಗೆ ಕೊಳ ಕಟ್ಟಾರತ್ ನನಗ ಸಂಶಯ ಬಂದದ ಒಂದ್ ಸ್ವಲ್ಪ. ಹಿಂಗೆ ಅನ್ಬೇಕತ್ತ ಮಾಸ್ತರ್ ಮನ್ಯಾಗ ಕಲ್ಕೊಂಡ್ ಬಂದ ನಂಗ. ಅಲ್ಲ ಇಂತ ಏನು 42 ಡಿಗ್ರಿ ಬೇರೆದು ಬಿಸಿಲಾಗ ಮನಿ ಬಿಟ್ಟು ಹೊರಗ ಬಂದ್ರ ಏನಾಗತ್ತದ ಮೈನೇ ಉರಿತದ ತಂಗಿ. ಇಂತ ಟೈಮ್ನೊಳಗ ಕುರಿಗೆ ಕೊಳ್ಳ ಕಟ್ಟಿ ನೀವು ಮತ್ತ ಬಿತ್ತತೀರಂದ್ರ ಮತ್ತ ಏನ್ ಹೇಳ್ಬೇಕು? ಅಡ್ಡಿ ಇಲ್ಲ ಯಾವ ಬೀಜ ಬಿತ್ತಾನೆ ಯಾರಿಗ ಗೊತ್ತ. ಹೌದು ಕಬ್ಬಿನ ಬೀಜ ಕೂರ್ಗಿಲ ಬಿತ್ತದನ್ರಿ. ಶಿವನಾಮ ಕಾರಣಾಗ ಸಿದ್ಧ ಹಾಡ ಎತ್ತರ ದೈವದ ಬಾಲ ಎದುರಾಳ ಮ್ಯಾಳ ಏನು ಮಾಡಬಲ್ಲ ರಂಗ ಭೂಮಿ ಒಲಕ್ಕೆ ಸಿಂಗಾರ ಸೀರೆ ತಂದು ಮಾಡಿಕೊಟ್ಟಿತ್ತು ಕುಲ ರಂಗ ಭೂಮಿ ಒಲಕ್ಕೆ ಸಿಂಗಾರ ಸೀರೆ ತಂದು ಮಾಡಿಕೊಟ್ಟಿತ್ತು ಕುಲ ಹರಸಲ ಹಾರಸ ಹಾಡುವ ಹುಡುಗರಿಗೆ ಹರಸಲ ಹಾರಸ ಹುಟ್ಟಿದ ಮ್ಯಾಲ ಗೊರ್ಪದ ನಮ್ಮ ನಿಮಗೆಲ್ಲ ಯಾವಾಗ ಸೈತಿವನ್ನೋದೇ ಗೊತ್ತಿಲ್ಲ ಮರಣ ಮಾರಾಟ ಎರಡು ಮುಕ್ತಾಗಿ ಉಳದಾವ ಸತ್ಯ ಶರಣರಿಗೆ ಪೇಟಿಲ್ಲ ಮರಣ ಮಾರಾಟ ಎರಡು ಮುಕ್ತಾಗಿ ಉಳದಾವ ಸತ್ಯ ಸಿದ್ಧರಿಗೆ ಪೇಟಿಲ್ಲ ಹಾಡುವ ಹುಡುಗರಿಗೆ ಹಾರು
ಶಕ್ತಿ ಆಹಾ ಶಕ್ತಿ ಶಕ್ತಿ ಇದ್ದರೆ ಒಂದು ಶಕ್ತಿ ಮಾಡಿದೆನು ಗಳಿಸಿದೆ ಮಾನ್ಯದ ಹೊಲ ಬಿಳಿ ಜೋಳ ಬಿತ್ತಿ ಬಂದಿದೆ 100 ಚೀಲ ಏ ಧಾನ ಅಂದಡೆ ನಿಮ್ಮ ತಲಿಯಾಗ ಚಾಣ ಎಟ್ಟು ಹೊಡೆದಂಗಾಯಿತಲ್ಲ ಧಾನ ಅಂದಡೆ ನಿಮ್ಮ ತಲಿಯಾಗ ಚಾಣ ಎಟ್ಟು ಹೊಡೆದಂಗಾಯಿತಲ್ಲ ಹರಸಲ ಹಾರಸ ಬಲ ಹಾಡುವ ಹುಡುಗರಿಗೆ ಹರಸಲ ಹಾರಸ ಬಲ ಸಿರಿತಾನ 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 ಯಾವತ್ತು ಮನೆಯಾಗ ಗುಡ್ಡ ಹೊಡೆದ ಕುಂತಿಲ್ಲ ದಾನ ಮಾಡಿದರ ಮದ ಪಡಕರಿ ಫಲ ಹೌದು ಅಲ್ಲ ಎಣ್ಣೆ ಹೌದು ಅಲ್ಲ ಎಣ್ಣೆ ಹೌದು ಅಲ್ಲ ಎಣ್ಣೆ ಮಾತೇನ ತಪ್ಪರ ತಿಳಿದೋರಿ ನೀವೆಲ್ಲ ಹೌದು ಅಲ್ಲ ಎರಡು ಮಾತೇನ ತಪ್ಪರ ತಿಳಿದು ನೋಡೋರಿ ನೀವೆಲ್ಲ ಹರಸಲ ಹಾರಸ ಹಾಡುವ ಹುಡುಗರಿಗೆ ಹರಸಲ ನಾಲ್ಕು 84 ಲಕ್ಷ ಏನು ತಿರುಗಿ ಬರಬೇಕು 84 ಲಕ್ಷ 80 ಒಂದು 4 ಕೂಡಿದ್ರೆ ಎಷ್ಟಾಗುತ್ತದೋ 84 84 ಏನು ತಿರುಗಿ ಬರಬೇಕಾಗ್ಯದ 84 ಜನ್ಮ ತಿರುಗಿ ಎಲ್ಲಿಗೆ ಬರಬೇಕಾಗ್ಯದ ತಿರುಗಿ ಮಾನವ ಜನ್ಮ ಈ ಭೂಮಿಗೆ ಬಂದ 84 ಲಕ್ಷ ಯೋನಿಗಳನ್ನ ತಿರುತಿರುಗಿ ಮಾನವ ಜನ್ಮಕ್ಕ ಹುಟ್ಟಿ ಬರಬೇಕಾದ್ರ ಏನ್ ಮಾಡ್ಬೇಕಿವ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ ಹೇಳ್ತಾರ ಮಾತ್ಮರು ಹೌದು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಹೌದಿಲ್ಲ ಹೌದು 84 ಲಕ್ಷ ಯೋನಿಯ ತಿರುಗಾಡಿ ಪಡ್ಕೊಂಡಿದ್ದು ಯಾವ ಫಲ ಮಾನವಾಗಿ ಮರ್ತ್ಯಕ್ಕ ನೀ ಹುಟ್ಟಿ ಬಂದ ಮ್ಯಾಲ ಹೌದು ಹೌದಿಲ್ಲ ಶಿವನಿಗೆ ಕೊಟ್ಟಂತ ಮಾತು ಮರ್ತವನಿಗೆ ಆ ಭಗವಂತ ಏನ್ ಮಾಡ್ತಾನ ಮುರಿತನ ದೌಡಿಯ ಹಲ್ಲ ದೌಡಿ ಹಲ್ಲನೆ ಯಾಕೆ ಮುರಿತಾನೋ ಮಾತು ಬಿಟ್ಟು ಮಾತಾಡಿದ್ರ ಹೌದಿಲ್ಲ ಹೌದು ಹೇಳ್ತಾರ ಮಾತ್ಮರ ಒಂದ್ ಕಡೆ ಏನ್ ಹೇಳ್ತಾರ ತಂಗಿ ಏನ್ ಹೇಳ್ತಾರಪ್ಪ ಅಂತ ಕೇಳ್ರ ಏನ್ ಹೇಳ್ತಾರ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳ್ತಾರ ಮಾತ್ಮರು ಹೌದು ಇದೇ ಮಾತನ್ನ ಯಾಕೆ ಹೇಳ್ಕೊಡ್ತಿ ಇದೇ ಮಾತನ್ನ ಇವತ್ತ ಸಂಗಾಪುರ ಗ್ರಾಮದೊಳಗ ನನ್ನಪ್ಪ ಬೀರ್ಲಿಂಗೇಶ್ವರನ ಗುಡಿ ಮುಂದ್ ಪೌಳ್ಯಾಗ ಯಾಕೆ ಹೇಳ್ಬೇಕಾಗ್ಯದ ಯಾಕೆ ಹೇಳ್ಬೇಕತ್ತೀರಿ ಮಾತ ಬೀರುವಣ್ಣ ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗುತ್ತದ ಅಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗುತ್ತದ ಈಗಾಗ್ಲೇ ಕೂತಿರ್ತಕ್ಕಂತ ಮಂದಿಗೆ ಗೊತ್ತಾದ ಹೌದು ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರ ಜ್ಞಾನಿಗಳ ಜೋಡಿ ಒಡನಾಟ ಮಾಡಿದ್ರ 4 ತತ್ವದ ಮಾತು ಸಿಗುತ್ತಾವ 4 ಮುತ್ತಿನಂತ ಮಾತು ಸಿಗುತ್ತಾವ ರತ್ನದಂತ ಮಾತು ಸಿಗುತ್ತಾವ ನಮಗ ಬಾಳೆ ಮಾಡ್ಕೊಂಡ್ ತಿನ್ನಕ ಹಾದಿ ಸಿಗುತ್ತದ ಅನುಕೂಲ ಆಗ್ತದ ಹೌದಿಲ್ಲ ಹೌದು ಅದೇ ಜೇರ ಕರ್ತ ಅಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗುತ್ತದ ಏನಾಗ್ತದಿವ ಅಜ್ಞಾನಿಗಳ ಜೋಡಿ ಸಂಘ ಅಂದ್ರೆ ಎಂತವ್ರ ಸಂಘ ಕುಡಿಯವ್ರದು ಆಡೋರ್ದು
ಕುಡಿಯೋರ್ ಸಂಘ ಮಾಡಿದ್ರೆ ಏನಾಗುತ್ತದೋ ಮನಿ ಮಂದ್ರ ಮಾಡ್ಕೊಂತಿಲ್ಲಾಕ ದಾರಿ ಅನುಕೂಲ ಆಗ್ತದ. ಕುಡಿಯೋರ್ ಸಂಘ ಮಾಡಿದ್ರ ಮಾಡ್ಕೊಂಡ್ ತಿನ್ನಕ್ಕ ಹಾದಿ ಆಗ್ತದ ಅಂತ ಹೇಳ್ತೀರಿ. ಹಾ ಅವ್ರು ಒಮ್ಮೆ ನಮಗ್ ಮತ್ ನಂಬಲ್ಲಿ ರೊಕ್ಕಿಲ್ಲದ ಕುಡಿಸ್ತಾರ. ಇರ್ಲಿ, ಹಾ ನಾ ಅಂತೀನಿ ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರ ಏನಾಗ್ತದ? 4 ಬುದ್ಧಿ ಮಾತು ಸಿಗುತ್ತಾವು, ನಮಗ ಬಾಳ್ವೆ ಮಾಡ್ಕೊಂಡ್ ತಿನ್ನಕ ಹಾದಿ ಸಿಗುತ್ತದ. ಹೌದು. ಇವತ್ತ ಒಂದ್ ಎಮ್ಮಿ ಕಟ್ಟಿ ಹಾಲು ಕುಡ್ದೇವಂದ್ರ ಶಕ್ತಿ ಬರ್ತದ, ಹೊಲದಾಗ ದುಡಿಲಾಕ ಅನುಕೂಲ ಆಗ್ತದ. ಅನುಕೂಲ ಆಗ್ತದ ನಾ ಹೇಳ್ತೀನಿ. ಮತ್ತ ನೀ ಕುಡಿದ್ರಲಿಂತ್ರ ಮಾಡ್ಕೊಂಡ್ ತಿನ್ನಕ ಹಾದಿ ಸಿಗುತ್ತದ ಅಂತ ಹೇಳ್ತಿಲ್ಲ. ಇದೆ ಅಂತದು ಅಂದ್ರ ತಂಗಿ ಒಂದರಾಗ ನಂಬಲ್ಲಿ ನಮ್ ಕಿಸದಾಗ ರೊಕ್ಕ ಇರಂಗಿಲ್ಲ, ಇರುದಿಲ್ಲ. ಅವಾಗ ನಾವು ಸುಮ್ ಹುತನಾಯಿಗತ್ತೆ ತಿರುಗಿತಿರ್ತೀವಲ್ಲ, ಆ ಟೈಮ್ದಾಗ ನಾವ್ ಒಮ್ಮೆ ಕುಡಿಸಪ್ಪ ಅವ್ರು ಒಮ್ಮೆ ನಮಗೂ ಒಮ್ಮೆ ಕುಡಿಸ್ತಾರ. ಏನಾಗಿ ತಿರುಗ್ತಿರ್ತೀವ ಹುತನಾಯಿಗತಿ. ಹಾ ಅಂದ್ರ ನೀವ್ ಕುಡ್ದಾಗ ನಾಯಿಕಿನ ನಾ ಎದ್ರೆ ಒಪ್ಕೋತೀರಿ. ರೊಕ್ಕ ಇಲ್ಲಿಗೆ ಹಂಗ ತಿರುಗಿತೀವಿ ನಾವು. ಹೌದಿಲ್ಲ? ಇರ್ಲಿ, ಯಾಕಪ್ಪ ಅಂತ ಕೇಳ್ರಿ, ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಆತ್ಮೀಯ ಬಂಧು ಬಾಂಧವರಿಗೆ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಬೀರುವಣ್ಣ ಹೇಳ್ರಿ ಗೌಡ್ತಿ. ಮಾತ್ಮರ ಒಂದ್ ಕಡೆ ಮತ್ತೊಂದ್ ಕಡೆ ಮಾತು ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರ ಮತ್ತೊಂದ್ ಕಡೆ ಮಾತ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಮಾತ್ಮರು. ಹೌದು ಹೌದು ಹೌದಿಲ್ಲ? ಹೌದು. ಇನ್ನೊಂದು ಕಡೆ ಏನ್ ಹೇಳ್ತಾರ? ಏನ್ ಹೇಳ್ತಾರಿವ? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರ ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜವು ಹೋದಂತೆ. ಹೌದು. ಜೇರ ಕರ್ತ ಮನಿ ಒಳಗ ಮನಿ ನಡ್ಸ್ಕೊಂಡ್ ಹೋಗ್ತಿರ್ತಕ್ಕಂತ ಮಡದಿ ಏನಾದರೂ ತೀರಿ ಹೋದರೆ ಏನಾಗ್ತದ? ನಡುಮನೆಯ ಕಂಬ ಮುರಿದಂತೆ. ಹೌದು ಹೌದು. ಅದೇ ಒಂದು ವೇಳೆ ಗಂಡನ ಆಜ್ಞೆ ಒಳಗ ನಡಿಲಾರ್ದಂತ ಹೆಂಡತಿ ಏನಾದ್ರೂ ತೀರಿ ಹೋದರೆ ಏನಾಗ್ತದ? ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ ಅಂತ ಹೇಳ್ತಾರ ಮಾತಮ್ಮರು. ಹೌದು ಹೌದು. ಹೌದಿಲ್ಲ? ಹೌದು. ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಇದ್ದರೇನು ಶಿವ ಹೋದರೇನು ಶಿವ, ಚೆನ್ನ ಮಲ್ಲಿಕಾರ್ಜುನ ಅಂತ ಯಾರು ಹೇಳ್ಯಾರ? ಯಾರು ಹೇಳ್ಯಾರ ಈ ಮಾತ? 12ನೇ ಶತಮಾನವಾಗಿ ಇಡೀ ದೇಶಕ್ಕೆ ನಮ್ಮ ಎಲ್ಲಾ ಇದಕ್ಕೆ ಅಕ್ಕರಿಸಿಕೊಂಡಿರ್ತಕ್ಕಂತ ಯಾರವ ಅಕ್ಕ? ನಮ್ಮ ಎಲ್ಲರಿಗೂ ಕೂಡ ಅಕ್ಕರಿಸಿಕೊಂಡಿರ್ತಕ್ಕಂತ ಅಕ್ಕ ಮಹಾದೇವಿ ಅವರು 12ನೇ ಶತಮಾನದೊಳಗ ನುಡಿಮುತ್ತುಗಳನ್ನ ನುಡಿದು ಹೋಗ್ಯಾರ. ಈ ಮಾತನ್ನು ಹೇಳ್ಯಾರ. ಈ ಮಾತನ್ನ ನಾವು ನೀವು ಕೂಡಿಕೊಂಡು ನಮ್ಮ ಪರಂಪರೆ ಇರಲಿದ್ದ ನಾನು ಕೂಡ ಹೇಳಕೊತ್ತು ಹೋರೇನಂತದ ಮುತ್ತುಗಳನ್ನ ನಮಗ ಗಂಟು ಕಟ್ಟಿ ಕೊಟ್ಟು ಹೋಗ್ಯಾರ. ಹೌದು ಮಾಡಿಟ್ಟಾರ ಈ ಮಾತ. ಹೌದಿಲ್ಲ? ಹೌದು. ಇರ್ಲಿ, ಯಾಕಪ್ಪ ಅಂತ ಕೇಳ ನಮ್ಮ ಸರಜೋಡಿ ಕಲಾವಿದರಂತವ್ರು ಬಹಳ ಚಂದ ಮಾತಾಡಿದ್ರು. ಬಹಳ ಚಂದ ಮಾತಾಡಿದ್ರಿ ಮಾಸ್ತರು. ಏನು ಮಾತಾಡಿದ್ರಪ್ಪ ಅಂತ ಕೇಳ, ಇದೇ ಮೊದಲನೇ ಬಾರಿ ಅಣ್ಣಾಜಿ ಅವರಿಗೆ ನಾನ್ ನೋಡ್ಲಕತ್ತೀನಿ. ಹೌದು ಹೌದು. ಮಾತಾಡು ಮಾಸ್ತರ್ ಇದೇ ಸರಿ ಭೇಟಿ. ದರಸಲ ನಮ್ಮ ಅಣ್ಣಾಜಿ ಅವ್ರ ಮೈಬು ಅಣ್ಣವ್ರ ಮ್ಯಾಳ್ನಾಗ ಬ್ಯಾರೆದವ್ರು ಮಾತಾಡ್ಲಕ್ ಬರ್ತಿದ್ರು. ಊರ್ನೂರ ಮಾಸ್ತರ್ ಅವ್ರು ಬರ್ತಿದ್ರು. ಹೌದು. ನೇವಳಕೋಡಿ ನಮ್ಮ ಸಂತು ಅಣ್ಣವರು ಬರ್ತಿದ್ರು. ಹೌದು. ಇನ್ನ ಮತ್ ಇವತ್ತೇ ಮೊದಲನೇ ಬಾರಿ ನೋಡ್ಲಕತ್ತೀನಿ. ಅವ್ರು ಬಹಳ ಚಂದ ಮಾತಾಡಿದ್ರ ನಮ್ಮ ಅಣ್ಣಾಜಿ ಅವರು. ಬಹಳ ಚಂದ ಮಾತಾಡ್ತಾರ. ಏನ್ ಮಾತಾಡಿದ್ರು? ಏನ್ ಮಾತಾಡ್ಯಾರ ನಿಮಗೆ ಗೊತ್ತಲ್ಲ, ನಮಗೆ ಸೋಮ ಸಪೋರ್ಟ್ ಮಾಡೋರಟ್ಟಿ. ಹೌದಿಲ್ಲ? ಬಾಳ ಚಂದ ವಿಸ್ತಾರವಾಗಿ ಮಾತಾಡ್ಯಾರ. ಹಾಡುವಂತ ಬಾಯಿ ಅವರು ಹೇಳ್ಯಾರ. ಎಲ್ಲಾ ಕಡೆ ಕಾರ್ಯಕ್ರಮ ಮಾಡೋದು ಬೇರೆ ಅದ, ಇಲ್ಲಿ ಮಾಡೋದು ಬೇರೆ ಅದ ಹೇಳಾಕತ್ತೀರಿ. ಕರೆ ನೀವು ಬರೇ ಗೊಳ್ಳ ಕೊಚ್ಚಿ ಹೋಗೋ ವ್ಯವಹಾರ ಮಾಡ್ಬೇಡ್ರಿ ಅಂದ್ರ ಅವ್ರು. ಹೇಳಾಕತ್ತೀರಿ, ಮುಂದ್ ಮಾಡೋದು ಯಾವಾಗ ಅಂತ ಕೇಳ್ತಾರ. ಇನ್ನೊಂದು ಮಾತನ್ನ ಹೇಳಿದ್ರ ಅವ್ರು. ಏನ್ರಿ ಅದು? ಕೂರ್ಗಿ ಕೊಳ್ಳ ನಮ್ಮ ಸರಜೋಡಿ ಕಲಾವಂತರು ಕಟ್ಟ್ಯಾರ. ನಾಂತೀನಿ ಬ್ಯಾಸಿಗ್ಯಾಗ ಒಟ್ಟು ಕೂರ್ಗಿ ಕಟ್ಟಂಗ್ ಕಾಣಿಸ್ತೀರಿ ನೀವು. ಹೌದ್ರಿ. ಈಗೇನು 12 ತಿಂಗಳು ಹೊಡಿದೆ ಅಲ್ಲ, ಮಳೆಗಾಲ ಚಳಿಗಾಲ ಏನು ಇಲ್ಲ, ಒಟ್ಟು ಬ್ಯಾಸಿಗ್ಯಾಗು ಕೂರ್ಗಿ ಕೊಳ ಕಟ್ಟುದೇ. ಈ ಕಡೆ ಮಳೆಗಾಲ ಬತ್ತಂದ್ರ ಕೂರ್ಗಿ ಕೊಳ ಕಟ್ಟುದು ಎಲ್ಲಾ ಕಡೆ ನೋಡಿರಿ. ಹೌದಿಲ್ರಿ ಅವ? ಮಿರ್ಗಾ ಮಿಂಚಿಂದ ಚಾಲು ಆತಾರಪ್ಪ. ಈಗ ಎಲ್ಲಿ ಕೂರ್ಗಿ ಕೊಳ ಕಟ್ಟಾರ ನನಗ ಸಂಶಯ ಬಂದವ್ರ ಒಂದ್ ಸ್ವಲ್ಪ. ಹಿಂಗೆ ಅನ್ಬೇಕತ್ತ ಮಾಸ್ತರ್ ಮನ್ಯಾಗ ಕಲ್ಕೊಂಡ್ ಬಂದ ನಂಗೆ. ಅಲ್ಲ, ಇಂತ ಏನು 42 ಡಿಗ್ರಿ ಬೇನೆದು ಬಿಸಿಲಾಗ ಮನಿ ಬಿಟ್ಟು ಹೊರಗ ಬಂದ್ರ ಏನಾಗತ್ತದ?
ಮೈನೇ ಉರಿತದ ತಂಗಿ. ಇಂತ ಟೈಮ್ನೊಳಗ ಕುರಿ ಕೊಳ್ಳ ಕಟ್ಟಿ ನೀವು ಮತ್ತ ಬಿತ್ತತೀರಂದ್ರ ಮತ್ತ ಏನ್ ಹೇಳ್ಬೇಕು? ಅಡ್ಡಿ ಇಲ್ಲ. ಯಾವ ಬೀಜ ಬಿತ್ತಾನೆ ಯಾರಿಗ ಗೊತ್ತ? ಹೌದು. ಕಬ್ಬಿನ ಬೀಜ ಕೂರ್ಗಿಲ ಬಿತ್ತದನ್ರಿ? ಹೌದಾ? ಕಬ್ಬಿನ ಬೀಜ ಕುರಿಗಿಲೇನೆ ಬಿತ್ರಿ? ಹೌದು. ನಮ್ಮ ಮಾಸ್ತರ್ ಅವ್ರು ಯಾಕೋ ಇವತ್ತು ಕುಡಿಯಾರ್ಕರಿ ಆದ್ರ ಗಡಬಡಕ್ ಬಿದ್ದಾರ. ಇಲ್ಲ ತಂಗಿ, ನಾವೊಂದು ಮಾತು ಹೇಳ್ತೀನಿ ಸರ್ ಅವ್ರಿಗೆ. ಏನ್ ಹೇಳೋದು ಮಾತ? ನಮ್ಮ ಹಾಡುವಂತ ಅಣ್ಣ ಅವ್ರದ್ದು ಏನೂ ಇಲ್ಲ. ಅದು ದರಸಲ ಹೆಂಗ ಆಗ್ತಿದಪ್ಪ ಅಂತ ಕೇಳ್ರ ಮಾಸ್ತರ್ ಅವ್ರಿಗೆ ಜಗಳ ಹತ್ತಿದ್ರ ನಮ್ಮ ಹಾಡು ಅಣ್ಣ ಅವ್ರಿಗೆ ತಂಗಿಗೆ ಜಗಳ ಹತ್ತಿತ್ತು. ಹೌದು. ಹೌದಿಲ್ಲ? ಈ ಸಲ ನೀವು ಸಂಪಾಗಿರಿ ಕರೆಯೋದೆಲ್ಲ. ಇವತ್ತು ನಮ್ಮ ಅಣ್ಣಾಜಿ ಅವರು ಸಂಪಾಗ್ಯಾರ, ನಮ್ಮ ಸರ್ ಅವ್ರು ಸ್ಟ್ರಾಂಗ್ ಆಗ್ಯಾರ. ಹೌದು. ಯಾಕೆ ಸ್ಟ್ರಾಂಗ್ ಆಗ್ಯಾರ? ಯಾಕ್ರಿ? ಬರ ಮುಂದಾಗ ನಮ್ಮ ಮೈನಿ ಚಂದಗೆ ಮಾರಿ ಸೌರಿ ಟಾಟಾ ಮಾಡಿ ಕಳ್ಸಿಲ್ಲ, ಜಗಳ ತೆಗೆದು ಕಳ್ಸ್ಯಾರ. ಹೌದು. ಅದಕ್ಕೆ ನಮ್ಮ ಸರ್ ಅವ್ರು ಒಂದ್ ಸ್ವಲ್ಪ ಸಿಟ್ಟಿಗೇರ ರಾಂಗ್ ಆಗ್ಯಾರ. ತಂಗಿ ಮೇಲೆ ಸಿಟ್ಟಿಗೇರ. ಹೌದಿಲ್ಲ? ಇರ್ಲಿ. ಯಾಕಪ್ಪ ಅಂತೇರ ನಾವು ನೀವು ಕುಡ್ಕೊಂಡು ಏನೇ ಮಾತಾಡಿದ್ರು ಕೂಡ ನಿಮ್ಮ ಮನೆ ಮಕ್ಕಳಾಗಿ ಮಾತಾಡಿರ್ತೇವಿ. ಹೌದಿಲ್ಲ? ಎಲುವಿಲ್ಲದ ನಾಲಿಗೆ ಎಡುವುದು ಸಹಜ ಅದ, ನಡೆಯುವಂತ ಮನುಷ್ಯ ಎಡವಿ ಬೀಳುವುದು ಸಹಜ ಅದ. ಹೌದಿಲ್ಲ? ನಾವ್ ಏನಾದ್ರೂ ಕೂಡ ತಪ್ಪು ತಡೆಗೆ ಮಾತಾಡಿದ್ರು ಕೂಡ ಆ ತಪ್ಪನ್ನುವಂಥದ್ದು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಸಂಗಾಪುರ ಗ್ರಾಮದ ನಮ್ಮ ಆತ್ಮೀಯ ಬಂಧುಗಳು ಹೆಂಗ ಮನ್ನಿಸಬೇಕು? ನಿಮ್ಮ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂತ ಮಕ್ಕಳು ತಪ್ಪನ್ನ ಮಾಡುವಾಗ ತಪ್ಪನ್ನುವಂಥದ್ದು ಬದಿಗೊತ್ತಿ ಒಪ್ಪನ್ನುವಂಥದ್ದು ಎತ್ತಿ ಸ್ವೀಕಾರ ಮಾಡಿ ಮಕ್ಕಳಿಗೆ ಮುದ್ದಾಡ್ತಿರಲ್ಲ, ಹಂಗ ನಾವು ಮಾತಾಡುವಂತ ಮಾತಿನೊಳಗೆ ಏನಾದ್ರೂ ಕೂಡ ಅಲ್ಪ ದೋಷ ತಪ್ಪು ತಡೆಗಳ ಕಂಡು ಬಂದ್ರು ಕೂಡ ಕಾಸು ನಿಮ್ಮ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂತ ಮಕ್ಕಳು ತಪ್ಪನ್ನ ಮಾಡ್ಯಾರ, ತಪ್ಪನಂತದ ಬದಿಗೊತ್ತಿ ಒಪ್ಪನಂತದ ಎತ್ತಿ ಸ್ವೀಕಾರ ಮಾಡಿ ಒತ್ತೇರಿ ನಮ್ಮ ಊರಿಗೆ ನಮ್ಗ ಕಳ್ಸಿ ಕೊಡ್ತಿರತ್ತೆ ತಿಳ್ಕೊಂಡು ಅಡ್ಡಾಡಿ ಕಾಲು ಬೀಳೋದಾಗೋದಲ್ಲ, ಟೈಮ್ ಬಾಳ ದಣಿವಾಗೋದಿಲ್ಲ, ಟೈಮ್ ಬಾಳ ಆಗತ್ತದ. ಹೌದಿಲ್ಲ? ಈ ಮೈಕೆ ನಿಮ್ಮ ಪಾದತ್ತೆ ತಿಳ್ಕೊಂಡು ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಇಲ್ಲಿನ ಮತ್ತೊಂದು ನಮ್ಮ ಶರಣಾರ್ಥಿಗಳನ್ನ ಹೇಳುತ್ತಾ ಅದಕ್ಕೆ ಬೀರುವಣ್ಣ ಹೇಳ್ರಿ ಗೌಡ್ತಿ, ಇವತ್ತು ಬಹಳ ಚಂದ ವಿಚಾರ ಮಾಡಿ ಅಣ್ಣ ತಂಗಿ ಮೇಳಗಳನ್ನ ಕೊಡ್ಸ್ಯಾರ. ನಮ್ಮ ಸರ್ ಅವ್ರ ಕಡೆ ಹೋಗೋ ಕೆಲಸ ನಮ್ಮದು ಒಟ್ಟೆ ಇಲ್ಲ. ಹೌದು. ಈ ಮಾಸ್ತರ್ ನೋಡುದು ಒಟ್ಟ. ಹೌದಿಲ್ಲ? ಹೋಗೋದಿಲ್ಲ. ಏನೇ ಆದ್ರೂ ಕೂಡ ನಮ್ಮ ಅಣ್ಣಾಜಿ ಅವ್ರ ಕಡೆ ಹೋಗೋದಾದ. ಯಾರೋ ಹಾಡುವಂತ ಅಣ್ಣಾಜಿ ಅವ್ರ ಕಲಾವಿದರ ಕಡೆ ಹೋಗೋದಾದ. ಇವತ್ತು ಬಹಳ ಚಂದ ವಿಚಾರ ಮಾಡಿ ಅಣ್ಣ ತಂಗಿ ಮೇಳಗಳನ್ನ ಕುಡ್ಸ್ಯಾರ. ಇವತ್ತು ನನ್ನ ತಾಯಿ ತಂದೆ ಬಳಗದವ್ರು ಕೂತಾರ. ಇವತ್ತು ನಾವೇನು ಮಾಡ್ಬೇಕಾಗ್ಯದ? ಇವತ್ತು ನಾ ಹೆಣ್ಣು ಮಗಳಾಗಿನಪ್ಪ ಅಂತ ಕೇಳಿ ಹೆಣ್ಣು ಮಕ್ಳ ಪಾರ್ಟಿ ನಾ ಹಿಡಿಬೇಕಾಗ್ಯದ. ಇವತ್ತ ಅಪ್ಪನ ಪಾರ್ಟಿ ಅಣ್ಣಾಜಿ ಅವ್ರ ಕಡೆ ಬಿಡ್ಬೇಕಾಗ್ಯದ. ಒತ್ತು ಒಂದಲ್ಲಿ ನಮ್ಮ ಈ ಜಗತ್ತದೊಳಗ ಏನ್ ಹೆಸರು ಉಳಿಸ್ಯಾಳ, ಏನ್ ಕೀರ್ತಿ ಮಾಡ್ಯಾಳ, ಏನ್ ಜಗತ್ತದೊಳಗ ನಾಮಗಳನ್ನ ಬಿಟ್ಟಾಳಂತದ ಹೇಳುವಂತದ ನಂಬದದ. ಏನ್ ಅಪ್ಪ ಅವರು ಹೆಸರನ್ನ ಮಾಡ್ಯಾರ ಅಂತ ಹೇಳುವಂತದ ಅಣ್ಣಾಜಿ ಅವ್ರದಾದ. ಇವತ್ತು ಜಗತ್ತದೊಳಗ ನಮ್ಮವ್ ಏನ್ ಪವಾಡಗಳನ್ನ ಮಾಡ್ಯಾಳ ಅನ್ನಂತದ ನಾವು ಹೇಳುದಾದ. ಈ ಜಗತ್ತದ ಮ್ಯಾಲ ಹೆಣ್ಣಾಗಿ ಧರಣಿಗೆ ಹುಟ್ಟಿ ಬಂದ ಮ್ಯಾಲ ಹೆಣ್ಣು ಮಗಳು 18 ವರ್ಷ ಆದ ಮ್ಯಾಲ ಗಂಡನ ಮನೆಗೆ ಮಾಡ್ಕೊಂಡು ಹೋದ ಮ್ಯಾಲ ತವ್ರ ಮನೆ ಮ್ಯಾಲ ಹಂಬಲಾಗಿ ಯಾವ ರೀತಿ ಹಾಡಿ ಹರಿಸ್ತಾಳಂತ ಒಂದು ನುಡಿ ಒಳಗೆ ಹೇಳುದದ. ಹೆಂಗ ಕೇಳ? ಭಾಗಿಲ ಮುಂದ ರಂಗೋಲೆ ಬಾಗಿ ಹಾಕುತ್ತ ನಾನ ಕರದಲ್ಲಿ, ಭಾಗಿಲ ಮುಂದ ರಂಗೋಲೆ ಬಾಗಿ ಹಾಕುತ್ತ ನಾನ ಕರದಲ್ಲಿ, ಕನಸ ಬಿತ್ತಿತ್ತೋ ಮಕ್ಕ ಮಕ್ಕ ಒಂದೇ, ಕನಸ ಬಿತ್ತಿತ್ತೋ ಮಕ್ಕ ಮಕ್ಕ ಒಂದೇ, ಹೇಗೆ ಮರೆಯಾಗಲಿ ನನ್ನ ತವರಿಗೆ, ಹೇಗೆ ಮರೆಯಾಗಲಿ ನನ್ನ ತವರಿಗೆ, ತವರೂರ ನೋಡಲು ಬಂದೆ, ಆಹಾ ತವರೂರ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ಅಣ್ಣನ ಮಡದಿ ಬಲಪಾಡ
ಮಾಡಿದಳನ್ನ ನೋಡೆ ಅಣ್ಣನ ಮಡದಿ ಬಲ್ಕೋಡೆ ಕಣ್ಣ ಸನ್ನಿ ಮಾಡಿದಳನ್ನ ನೋಡೆ ಅಣ್ಣಗ ಮಾತಾಡಲು ಗಂಗಾ ಹೊಳಿಯ ಗೋಡೆ ಅಣ್ಣಗ ಮಾತಾಡಲು ಗಂಗಾ ಹೊಳಿಯ ಗೋಡೆ ಪತನೆ ಗೂಡ ಮಾತಾಡೆ ತನ್ನ ಪತನೆ ಗೂಡ ಮಾತಾಡೆ ದೇಶದೊಳಗೆ ಮಾತು ದೇವ ಸಿರಿ ಸಂಪತ ಕಾಡನ್ನ ತವರಿಗೆ ದೇಶದೊಳಗೆ ಮಾತು ದೇವ ಸಿರಿ ಸಂಪತ ಕಾಡನ್ನ ತವರಿಗೆ ಸಂಪತ ಕೋಡೋ ಸಿರಿ ಸಂಪತ ಕೋಡನ್ನ ತವರಿಗೆ ಸಿರಿ ಸಂಪತ ಕೋಡನ್ನ ತವರಿಗೆ ಕಾಯಿ ಕರ್ಪೂರ ತರುವೆ ನನ್ನ ಗುಡಿಗೆ ಕಾಯಿ ಕರ್ಪೂರ ತರುವೆ ನನ್ನ ಗುಡಿಗೆ ತಂದೆ ತಾಯಿಯ ಪ್ರೀತಿಲೇ ಇಬ್ಬರ ಅಣ್ಣಂದಿರ ನೆನಪಿನಲ್ಲೇ ತಂದೆ ತಾಯಿಯ ಪ್ರೀತಿಯಲ್ಲೇ ಇಬ್ಬರ ಅಣ್ಣಂದಿರ ನೆನಪಿನಲ್ಲೇ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ಎಲ್ಲರ ನೆನಪಾಗಿ ಹಾಡುತ್ತಾ ಕುಳಿತೆ ತಾಯಿ ನೆನಪಾಗಿ ಹಾಡುತ್ತಾ ಕುಳಿತೆ ತಾಯಿ ನಿಲ್ಲದ ತವರಿಗೆ ಎಂದು ಹೋಗಬಾರದು ಊರಗಾರಿಗೆ ಹಣವಿಲ್ಲದ ತವರಿಗೆ ಎಂದು ಹೋಗಬಾರದು ಊರಗಾರಿಗೆ ತಾಯಿ ಇದ್ದರ ಸಂಪತ್ತ ಹೆಣ್ಣಿಗೆ ತಾಯಿ ಇದ್ದರ ಸಂಪತ್ತ ಹೆಣ್ಣಿಗೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಹರ್ದವನ ನೆನಪಾಗಿ ಕಣ್ಣೀರ ತಂದೆ ಅದಕ್ಕೆ ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಗಂಡನ ಮನೆಗೆ ಮಾಡ್ಕೊಂಡು ಹೋದ ಮ್ಯಾಲ ಇದು ಯಾರ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಹೋಗಿ ಮುಟ್ಟತ್ತದ ಬೀರಣ್ಣ ಹೇಳ್ರಿ ಇಲ್ಲಿ ಏನು ನಮ್ಮ ಅವ್ವನ ಬಳಗದವರು ಕೂಡ್ಯಾರ ನೋಡಿ ಇದು ಎಲ್ಲಾ ಒಬ್ಬರಿಗೆ ಅರ್ಥ ಆಗ್ಯದ ಒಬ್ಬರಿಗೆ ಅರ್ಥ ಆಗಿಲ್ಲ ಇದು ಈ ಮಾತು ಒಬ್ಬರಿಗೆ ಅರ್ಥ ಆಗ್ತದ ಒಬ್ಬರಿಗೆ ಆಗಿಲ್ಲ ಇದು ಯಾರಿಗೆ ಹೋಗಿ ಮುಟ್ಟುತ್ತದಪ್ಪ ಅಂತ ಕೇಳ ಸಣ್ಣ ವಯಸ್ಸಿನೊಳಗ ತಾಯಿ ತಂದಿ ಕಳ್ಕೊಂಡು ಅಣ್ಣನ ಕೈಯಾಗ ಅಣ್ಣನ ಹೆಂಡ್ರ ಕೈಯಾಗ ಒಂದು ಉಪವಾಸ ಎರಡು ಉಪವಾಸ ಬಿದ್ದು ಅವರ ಚುಚ್ಚು ಮಾತುಗಳನ್ನ ಕೇಳ್ಕೊಂಡು ಯಾರು ಬೆಳೆದಿರ್ತಾರ ನೋಡು ಅಷ್ಟೇ ಅಲ್ಲ ಈ ತವ್ರ ಮನೆ ಒಳಗಾದ್ರೂ ಕೂಡ ಅದು ಅನುಭವಿಸಿಂದ ಗಂಡನ ಮನೆಗೆ ಹೋದ್ರೂ ಕೂಡ ಗಂಡನ ಸುಖ ಯಾರು ಉಣದಲ್ಲ ನೋಡು ಅವರಿಗೆ ಹೋಗಿ ಮನ ಮುಟ್ಟುವಂತ ಮಾತದ ಬಂಧುಗಳೇ ಅವರಿಗೆ ಹೋಗಿ ಮನ ಮುಟ್ಟುವಂತ ಮಾತದ ಏನ ನಮ್ಮ ಅವ್ವಗಳ ಪುತ್ತವ್ರ ಕಣ್ಣಾಗ ನಮ್ಮ ಅವ್ವ ಉಳ್ಳಾಕತ್ತಾಳಲ್ಲ ಅವ್ರಿಗೆ ಅನುಭವ ಆಗಿರ್ತದ ಅದು ಆ ತಾಯಿಗೆ ಅರ್ಥ ಆಗ್ಯದ ಅದಕ್ಕ ತಾಯಿ ಕಣ್ಣಾಗ ನೀರ್ ಬರ್ಲಾಕತ್ತಾವ ಮಗನ ಸುಮ್ಮನೆ ನೀ ಅಳುವಂದ್ರ ಅಳತ್ತೇನು ಹಂಗ ಬರಂಗಿಲ್ಲ ತಂಗಿ ಅದ ಅನುಭವ ಯಾರಿಗೆ ಆಗ್ಯಾದ ನೋಡ ಅವ್ರಿಗೆ ಮುಟ್ಟತ್ತದ ಯಾರು ತಿಂದಿರ್ತಾರ ಅವ್ರಿಗೆ ಮುಟ್ಟತ್ತದ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಬಹಳ ಮಾತಾಗಬಾರದು ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೆ ಎಲ್ಲಾ ಏನಪ್ಪಾ ಅಂತ ಕೇಳಿದ್ರ ಹಾಡ ಕೇಳ್ಬೇಕನ್ನೋ ಅಪೇಕ್ಷೆ ಅದ ಹಾಡ ಕೇಳ್ಬೇಕನ್ನೋ ಅಪೇಕ್ಷೆ ಅದ ಮಾತು ಕಡಿಮೆ ಆಗ್ಬೇಕಾಗ್ಯದ ನಮ್ಮ ಹಾಡ ಬಹಳ ಜಾಸ್ತಿ ಆಗ್ಬೇಕಾಗ್ಯದ ಹೌದಿಲ್ಲ ಇವತ್ತು ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲೆ ಏನ್ ಮಾಡಬೇಕಾಗ್ಯದ ಏನ್ ಮಾಡ್ಬೇಕಿವ ಇವತ್ತು 84 ಲಕ್ಷ ಯೌನಿಗಳನ್ನ ತಿರುಗಿ ಬಂದು ಈ ಮಾನವ ಜನ್ಮಕ್ಕೆ ಬಂದೇವಂದ್ರ ಬರೋ ಮುಂದಾಗ ಉಸಿರು ಇರ್ತದ ಹೆಸರು ಇರೋದಿಲ್ಲ ಮುಂದಾಗ ಹೆಸರು ಬಿಟ್ಟು ಹೋಗ್ಬೇಕಾಗ್ಯದ ಉಸಿರು ಹೋದ್ರು ಕೂಡ ಹೌದಿಲ್ಲ ಹೆಂಗಕ್ಕೆ 84 ಲಕ್ಷ ಯೌನಿಯ ತಿರುಗಾಡಿ ಪಡ್ಕೊಂಡಿತ್ತು ಯಾವ ಫಲ ಮಾನವಾಗಿ ಮರತಕ್ಕ ಹುಟ್ಟಿ ಬಂದ ಮ್ಯಾಲ ಶಿವನಿಗೆ ಕೊಟ್ಟಂತ ಮಾತ ಮರತವಾಗ ಮರ್ತನ ತೌಡಿಯ ಹಲ್ಲ ಶಿವನಿಗೆ ಕೊಟ್ಟಂತ ಮಾತ ಮರತವಾಗ ಮರ್ತನ ತೌಡಿಯ ಹಲ್ಲ
ಅರಸೆಲೆ ಮನುಷ್ಯನಾಗಿ ಹುಟ್ಟಿ ಮಗ ಆದವಾಗ ಭೂಮಿ ಮ್ಯಾಲ ಬೆಳೆಯಲ್ಲ ಸಾವುಕಾರ ಸಾಧನೆ ನೀ ತಿಳಿಯಲಿಲ್ಲ ಹಂತ ಹಂತಿಗೆ ನಿನ್ನ ಸಂತಿ ಮೊಗದ ಒಟ್ಟ ಸುಡುಗಾಡದಾಗ ಸುಖವಿಲ್ಲ ಹಂತ ಹಂತಿಗೆ ನಿನ್ನ ಸಂತಿ ಮೊಗದ ಒಟ್ಟ ಸುಡುಗಾಡದಾಗ ಸುಖ ಇಲ್ಲ ಆಡುವ ಉಂಡಗರಿಗೆ ಅರಸೆಲೆ ಆರಸ ಆಡುವ ಹುಡುಗರಿಗೆ ಅರಸೆಲೆ ಆರಸ ಇಬ್ಬರಿಗಿಂತ ಲೊಕ್ಕ ಎಂಗಳ ಗೋರ ಜೈ ರೈತ ನಾಯನಲ ಅಮ್ಮಗ ಸಿದ್ಧ ಬಂದ ಭಕ್ತ ವತ್ಸಲ ಕಂದಕ್ಕೆ ಅಂತ ನನ್ನ ಕವನ ಹಾಡವರಿಗೆ ಬಂದಂಗಾನೆಯ ಬಲ ಗುರುವಕ್ಕೆ ಅಂತ ನನ್ನ ಕವನ ಹಾಡವರಿಗೆ ಬಂದಂಗ ಆನೆಯ ಬಲ ಆಡುವ ಹುಡುಗರಿಗೆ ಅರಸೆಲೆ ಆರಸ ಆಡುವ ಹುಡುಗರಿಗೆ ಅರಸೆಲೆ ಆರಸ